ದೆವ್ವವನ್ನ ಬಿಡಿಸ್ತೇನೆ ಅಂತ ಮಹಿಳೆಗೆ ಚಿತ್ರ ಹಿಂಸೆ ಕೊಟ್ಟವರಿಗೆ ಶಾಕ್ ಎದುರಾಗಿದೆ. ಘಟನೆಗೆ ಸಂಬಂಧಪಟ್ಟಂತೆ ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಶಿವಮೊಗ್ಗದ ಹೊಳೆಹೊನ್ನೂರು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಗೀತಮ್ಮಗೆ ಹೊಡೆದಿದ್ದಂತಹ ಆಶಾ ಪತಿ ಸಂತೋಷ್ ವಿರುದ್ಧ ಕೇಸ್ ದಾಖಲಾಗಿದೆ. ದೂರು ದಾಖಲಾದ ಬೆನ್ನಲ್ಲೇ ಇಬ್ಬರನ್ನ ಬಂಧಿಸಿರುವಂತಹ ಪೊಲೀಸರು. ಮೃತಪಟ್ಟ ಮಹಿಳೆಯ ಮಗ ಸಂಜಯ್ ವಿರುದ್ಧವೂ ಪ್ರಕರಣ ದಾಖಲಾಗಿದೆ. ಮಗ ಸಂಜಯ್ನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿ ಬಿಡುಗಡೆ ಮಾಡಲಾಗಿದೆ. ತಾಯಿ ಅಂತ್ಯ ಸಂಸ್ಕಾರದ ಬಳಿಕ ಮತ್ತೆ ವಶಕ್ಕೆ ಪಡೆದುಕೊಳ್ಳಲಿದ್ದಾರೆ ಪೊಲೀಸರು. ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಯಲ್ಲಿ ಗೀತಮ್ಮನವರ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗ್ತಾ ಇದೆ. ಮರಣೋತ್ತರ ಪರೀಕ್ಷೆ ಬಳಿಕ ಕುಟುಂಬಸ್ಥರಿಗೆ ಮೃತದೇಹವನ್ನ ಹಸ್ತಾಂತರ ಮಾಡಲಾಗಿದೆ. ಮೆಗಾನ್ ಆಸ್ಪತ್ರೆಗೆ ಶಿವಮೊಗ್ಗ ಎಎಸ್ಪಿ ಅನಿಲ್ ಕುಮಾರ್ ಭೂಮರೆಡ್ಡಿ ಭೇಟಿಯನ್ನ ಕೊಟ್ಟು ಮೃತದೇಹವನ್ನ ಪರಿಶೀಲಿಸಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಕೂಡ ಪಡೆದುಕೊಂಡಿದ್ದಾರೆ ಎಎಸ್ಪಿ. ನೋಡಿ, ಮೃತಪಟ್ಟ ಮಹಿಳೆಯ ಮಗ ಸಂಜಯ್ ವಿರುದ್ಧವೂ ಕೂಡ ಇದೀಗ ಕೇಸ್ ದಾಖಲಾಗಿದೆ. ಬಹಳ ತಿಂಗಳುಗಳಿಂದಲೂ ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕಾಯಿಲೆಯಿಂದ ಬಳಲ್ತಾ ಇದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಕರ್ಕೊಂಡೋಗಿ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡೋದು ಬಿಟ್ಟು ಅವಿವೇಕಿಗಳ ತರ ವರ್ತನೆಯನ್ನ ಮಾಡಿದ್ರೆ ಇನ್ನೇನಾಗತ್ತೆ? ತಾಯಿಯನ್ನ ಕಳ್ಕೊಳ್ಬೇಕಾಗತ್ತೆ. ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ದೆವ್ವ ಇದೆ, ದೆವ್ವ ಬಿಡಿಸ್ತೀನಿ ಅಂತ ಹೇಳಿ ಆಕೆಗೆ ಮನಸ್ಸೋ ಹೆಚ್ಚೆ ಹಲ್ಲೆಯನ್ನ ನಡೆಸ್ತಾ ಇರುವಂತಹ ಘಟನೆಯನ್ನ ನೋಡ್ತಾ ಇದ್ದೀರಿ. ಮತ್ತೆ ಆಕೆ ನನಗೆ ತಿನ್ನಕ್ಕೆ ಅನ್ನ ಕೊಡಿ ಅಂತ ಕೂಡ ಒಡೆಯುವಂತಹ ಸಂದರ್ಭದಲ್ಲಿ ಹೇಳ್ತಾರೆ. ಆದರೂ ಕೂಡ ಅವರಿಗೆ ಅನ್ನವನ್ನ ಕೊಟ್ಟಿಲ್ಲ, ಮತ್ತೆ ಈ ದೇಹದಿಂದ ಬಿಟ್ಟೋಗು ಅನ್ನುವಂತಹ ಮಾತುಗಳನ್ನ ಆ ಒಂದು ವಿಡಿಯೋದಲ್ಲಿ ಕೇಳಬಹುದಾಗಿದೆ. ಕೂಲಿ ಮಾಡಿ ದೊಡ್ಡ ಮಕ್ಕಳು ದೊಡ್ಡದು ಮಾಡಿದ್ದು, ಕೂಲಿ ಮಾಡಿ ಮಕ್ಕಳು ದೊಡ್ಡದು ಮಾಡಿ ಇಂಜಿನಿಯರ್ ಮಾಡಿದ್ದು, ಈ ಪರಿಸ್ಥಿತಿ ಕುಟುಂಬದಲ್ಲಿ ಈ ಪರಿಸ್ಥಿತಿ ನನಗೆ ಹೇಳಿಲ್ಲ ಸಂತು, ನಾನು ಬಿಟ್ಕೊಡ್ತಿರ್ಲಿಲ್ಲ. ಮತ್ತೆ ಅವ್ನು ಹೆಂಡತಿ ಮನೆ ಕಲಿತು ಬರೀ ಗ್ಯಾಸ್ ಜೀವನ ತೆಗೆದುಬಿಟ್ಟಲ್ಲ. ಕೂಲಿ ಮಾಡಿ ದೊಡ್ಡ ಮಕ್ಕಳು ದೊಡ್ಡದು ಮಾಡಿದ್ದು, ಕೂಲಿ ಮಾಡಿ ಮಕ್ಕಳು ದೊಡ್ಡದು ಮಾಡಿ ಇಂಜಿನಿಯರ್ ಮಾಡಿದ್ದು, ಈ ಪರಿಸ್ಥಿತಿ ಕುಟುಂಬದಲ್ಲಿ ಈ ಪರಿಸ್ಥಿತಿ ನನಗೆ ಹೇಳಿಲ್ಲ ಸಂತು, ನಾನು ಬಿಟ್ಕೊಡ್ತಿರ್ಲಿಲ್ಲ. ಮತ್ತೆ ಅವ್ನು ಹೆಂಡತಿ ಮನೆ ಕಲಿತು ಬರೀ ಗ್ಯಾಸ್ ಆದವ್ರು ನನಗೆ ಸ್ವಂತ ಅಕ್ಕನಯ್ಯ. ಇವನಿಗೆ ಸಂಜು ಅನ್ನೋನಿಗೆ ಹೇಳಿ ಅವನಿಗೆ ಒಂಥರ ಮಂಕು ಬೂದಿ ಏರಿಸ್ಬಿಟ್ಟಿದ್ದಾರೆ. ಮಂಕು ಬೂದಿ ಏರಿಸಿ ಅದು ನಿಮ್ಮ ಮಕ್ಕಳು ಅಂದರೆ ನಿಮ್ಮ ಅಮ್ಮಗೆ ನಾನೇ ಸರಿ ಮಾಡ್ತೀನಿ, ಎಲ್ಲೂ ಹೋಗ್ಬೇಡ ನೀನು ಅವನಿಗೆ ಹೇಳಿ ಫುಲ್ಲು ಅದು ತಲೆ ಕೆಡಿಸ್ಬಿಟ್ಟಿದ್ದಾಳೆ. ಆಕೆ ಫುಲ್ಲು ತಲೆ ಕೆಡಿಸಿ ಅಂದರೆ ನಮಗವನು ಫೋನ್ ಮಾಡಿ ಹೇಳಿಲ್ಲ, ಅಣ್ಣ ಹಿಂಗೆ ಬರ್ರಿ ಹಿಂಗೆ ಮಾಡ್ತಾಯಿದ್ದೀವಿ ಅಂತೇಳಿ ಆ ಥರ ಇದು ಮಾಡಿದ್ದಾರೆ. ಅಕ್ಕಪಕ್ಕದಲ್ಲಿ ಇದ್ದವರಿಗೂ ಅಂದರೆ ಬೈತ್ ಕಳಿಸ್ಬೇಕು ಅವನು. ಈಗ ಅಂದರೆ ನೀವು ಬಂದಿರಾ ಊರು ನಿಮಗೆ ನಮ್ಮನೆ ವಿಚಾರ ಆ ಥರ ಮಾಡಿಬಿಟ್ಟಿದ್ದಾರೆ. ಥರ ಮಂಕ್ ಆಗಿಬಿಟ್ಟಿದ್ದಾನೆ ಅವನು. ಆ ಥರ ಮಾಡಿ ಇವಳು ಈ ಬೆವರ್ಸಿಲ್ಲ ಹುಡು ಈ ಥರ ಎಲ್ಲ ಮಾಡಿದಾಳಿಕೆ. ಈಗ ನೀವು ಏನೇನು ಇತ್ತು ಅಂತೀರಿ ಕ್ರಮ ತೊಗೊತೀರಿ? ಮೈ ಮೇಲೆ ದೆವ್ವ ಬರುತ್ತೆ ಅಥವಾ ಏನೋ ಬರುತ್ತೆ ಅಂತೇಳಿ ಸೊಲ್ಯೂಷನ್ಗೋಸ್ಕರ ಇವ್ರ ಹತ್ರ ದೆವ್ವ ಬಿಡಿಸಲು ಇವ್ರ ಹತ್ರ ಹೋಗಿದ್ದಾರೆ. ಆಶಾ ಎನ್ನುವರ ಹತ್ರ ಅವರು ಕಾರಣಾಂತರದಿಂದ ಹಲ್ಲೆ ಮಾಡಿರೋದ್ರಿಂದ ಅವರ ಏಟಿಗೆ ತಡಿಲಾರದೆ ಜೀವ ಅಲ್ಲೇ ಹೋಗಿರೋದೇ ಅನಿಸುತ್ತೆ. ಹಾಸ್ಪಿಟ್ಲಿಗೆ ತಂದಾಗ ಆಲ್ರೆಡಿ ಪ್ರಾಥಮಿಕ ಚಿಕಿತ್ಸೆ ಕೊಟ್ಟಾಗ ಜೀವ ಅಲ್ಲೇ ಹೋಗಿದೆ ಅಂತೇಳಿ ಡಾಕ್ಟರ್ ರಿಪೋರ್ಟ್ ಕೊಟ್ಟಿದ್ದಾರೆ. ಈ ಥರ ಯಾರಿಗೂ ಅನ್ಯಾಯ ಆಗಬಾರ್ದು ಮುಂದೆ. ಮತ್ತು ಇವೆಲ್ಲ ಮೂಢನಂಬಿಕೆ ಅವೆಲ್ಲ ಹೋಗ್ಲಾಡಿಸ್ಬೇಕು. ಆ ಗ್ರಾಮದಲ್ಲಿ ಒಂದು ನಂಬಿಕೆ ಬರುವಂಥ ಒಂದು ಕಾನೂನು ರೀತಿ ಒಂದು ತಿಳುವಳಿಕೆ ಕ್ರಮ ಕೈಗೊಳ್ಳಬೇಕು ಅವ್ರನ್ನ. ಹೊಳೆಹೊನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ಪ್ರಕರಣ ದಾಖಲಾಗಿದೆ. ಗೀತಮ್ಮ ಅನ್ನೋ ಒಬ್ಬ ಹೆಣ್ಮಗಳು, ಸುಮಾರು 55 ವಯಸ್ಸು ಈಕೆಗೆ. ಈಕೆ ಮೃತ ಹೆಣ್ಮಗಳಾಗಿರ್ತಾರೆ. ಶಿ ಇಸ್ ದ ವಿಕ್ಟಿಮ್. ಏನಾಗಿದೆ, ಈಕೆಗೆ 3 ಜನ ಮಕ್ಕಳಿರ್ತಾರೆ. 2 ಗಂಡು ಮಕ್ಕಳು, 1 ಹೆಣ್ಮಗಳು. ಒಬ್ಬ ಗಂಡು ಮಗ ಈಕೆ ಜೊತೆನೇ ಅಲ್ಲಿ ಜಂಬರ್ಘಟ್ಟ ಅನ್ನೋ ಒಂದು ಹಳ್ಳಿನಲ್ಲಿ ವಾಸವಾಗಿರ್ತಾನೆ. ಕೆಲವೊಂದು ದಿನಗಳಿಂದ ಈಕೆ ಮೈ ಮೇಲೆ ದೆವ್ವ ಬರುತ್ತೆ ಅಂತಂದು ಅಲ್ಲಿ ಊರಿನಲ್ಲೆಲ್ಲ ಸ್ವಲ್ಪ ಮಾತಾಡ್ಕೊತಾ ಇರ್ತಾರೆ. ಅವತ್ತಿನ ದಿನ ಏನು ಇನ್ಸಿಡೆಂಟ್